ಇಡೀ ಜಾತ್ರೆಯ ನಮ್ಮ ಪಾಲಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ರಾಜು ತಾಳಿಕೋಟಿ ಈಗ ನಮ್ಮೊಂದಿಗಿದ್ದಾರೆ. ಅವರು ನಮಗೆ ಅವ್ರ ನಾಟಕ ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಥಿಯೇಟರ್ ಕಡೆ ಹೋಗೋಣ. ನಮಸ್ಕಾರ ರಾಜು ತಾಳಿಕೋಟಿ ಅವರು. ನಮಸ್ಕಾರ ಗೌರಿ ಶಕ್ತಿ ಅವರಿಗೆ, ಸುವರ್ಣ ಚಾನಲ್ ವೀಕ್ಷಕರಿಗೂ ಹಾಗೂ ಜಾತ್ರೆಗೆ ಬಂದಂತಹ ಸಮಸ್ತ ಬನಶಂಕರಿ ದೇವಿಯ ಆರಾಧ್ಯ ದೈವದಂಥ ಭಕ್ತಾದಿಗಳು ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಈ ಬಾದಾಮಿ ಬನಶಂಕರಿ ಜಾತ್ರೆಯ ವಿಶೇಷ ಏನಪ್ಪ ಅಂತಂತಂದರೆ, ಇಲ್ಲಿ ತಂದೆ ತಾಯಿ ಅನ್ನುವಂಥ ಎರಡು ವಸ್ತುಗಳನ್ನು ಬಿಟ್ಟರೆ ಎಲ್ಲವೂ ಈ ಜಾತ್ರೆಯಲ್ಲಿ ಸಿಗುತ್ತೆ. ಅಂಥ ಒಂದು ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಜಾತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಬರುವಂಥ ಭಕ್ತಾದಿಗಳು ಆ ತಾಯಿ ಬನಶಂಕರಿಯ ಕೃಪಾ ಆಶೀರ್ವಾದ ಪಡೆದು ತೇರಿಗೆ ಉತ್ತತ್ತಿಯನ್ನು ತೂರುವ ಮೂಲಕ ತಾಯಿಯ ಆಶೀರ್ವಾದನ ಪಡೆದು ಇಲ್ಲಿ ಸುಮಾರು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಜಾತ್ರೆ ಅಂತ ಅನಿಸ್ಕೊಳ್ಳೋ ಕಾರಣ ಏನಪ್ಪ ಅಂದರೆ, ಇದು ಒಂದು 20 ದಿವಸ ನಡೆಯತಕ್ಕಂಥ ಜಾತ್ರೆ ಇದು. ಇಲ್ಲಿ ಜಾತ್ರೆಗೆ ಬಂದಂಥ ಭಕ್ತಾದಿಗಳೆಲ್ಲ ಬಂದು ತಾಯಿ ಸೇವೆಯನ್ನು ಮಾಡಿ ಜಾತ್ರೆಯಲ್ಲಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ಜೋಳದ ರೊಟ್ಟಿ ಮತ್ತು ಎಲ್ಲ ಥರದ ಹಿಂಡಿ, ಮೊಸರು, ಕಾಳು ಪಲ್ಯ ಎಲ್ಲವನ್ನೂ ಊಟಕ್ಕೆ ಸಿಗುತ್ತೆ. ರಾಜು ತಾಳಿಕೋಟಿ, ನಿಮ್ಮ ನಾಟಕಕ್ಕೆ ಹೆಂಗೆ ರೆಸ್ಪಾನ್ಸ್ ಬರ್ತಾ ಇದೆ? ನಮ್ಮ ನಾಟಕಕ್ಕೆ ನಿಜವಾಗಲೂ ಹೇಳಬೇಕಂದ್ರೆ ಗೌರಿ ಶೆಟ್ಟಿಯವರೇ, ದೊಡ್ಡದೊಂದು ಜನಸಮೂಹ, ಜನಸಾಗರ ಹರಿದು ಬರ್ತಾ ಇದೆ. ಅದರಲ್ಲೂ ಕೂಡ ಹೆಣ್ಣುಮಕ್ಕಳು ವಿಶೇಷವಾಗಿ ಈ ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ನಾನು ಈ ಬಾದಾಮಿ ಬನಶಂಕರಿ ಜಾತ್ರೆ ಹೆಚ್ಚು ಕಡಿಮೆ ಇದು 21ನೇ ವರ್ಷ ಕ್ಯಾಂಪ್ ಮಾಡ್ತಾ ಇರೋದು ಸರ್. ಹೀಗಾಗಿ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ನಮ್ಮ ಜನ ಹೇಗಂದರೆ ಅತಿಯಾದ ಅಭಿಮಾನ ಅದು. ಮತ್ತು ನಮ್ಮ ನಾಟಕಗಳಂದರೆ ಈ ಜನರಿಗೆ ಹೆಚ್ಚಿನ ಪ್ರೀತಿ ಹಾಗೂ ನಮ್ಮ ನಾಟಕ ನೋಡಬೇಕು ಅಂತ ಕರ್ನಾಟಕದ ಮೂಲೆಗಳಿಂದ ಜನ ಬಂದಿರ್ತಾರೆ. ಹಾಗಾಗಿ ನಾವು ಕೂಡ ಒಂದು ನಾಟಕದ ಮೂಲಕ ಜನರಿಗೆ ಸಂದೇಶ ಹಾಗೂ ಸಾಮಾಜಿಕ ಚಿಂತನೆ ವಹಿಸಿ ಕೊಡುವಂಥ ನಾಟಕನ ನಿರ್ದೇಶನ ಮಾಡಿ ನಾನು ಈ ಜಾತ್ರೆಗೆ ತಂದಿರ್ತೀನಿ. ಪ್ರತಿ ಬಾರಿ ಕೂಡ ಬನಶಂಕರಿ ತಾಯಿ ಆಶೀರ್ವಾದದಿಂದ ವಿಜಯೋತ್ಸವನ ಆಚರಿಸಿಕೊಂಡೇ ಇಲ್ಲಿಂದ ಮತ್ತೆ ಮುಂದಿನ ಜಾತ್ರೆಗೆ ನಾವು ಹೇಳ್ತಾ ಇರ್ತೀವಿ. ಈಗ ಕೊನೆಯದಾಗಿ ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ನಾಟಕದ ಯಾವುದಾದ್ರು ಒಂದು ಡೈಲಾಗ್ ಹೇಳ್ಬಿಡ್ರಿ, ನಿಮ್ಮ ಅಭಿಮಾನಿಗಳಿಗೋಸ್ಕರ, ನಮಗೋಸ್ಕರ. ಹೌದಾ? ಪ್ರಧಾನಮಂತ್ರಿ ಸೀಟ್ ಕಳ್ಕೊಂಡು ಇಂದಿರಾ ಗಾಂಧಿಯವರು ನನ್ನಷ್ಟು ಚಿಂತೆ ಮಾಡ್ಯಾಳೆಲ್ಲ ಗೊತ್ತಿಲ್ಲ. ನಡಬಾರ್ಕ ಮುಖ್ಯಮಂತ್ರಿ ಸೀಟ್ ಕಳ್ಕೊಂಡು ಕುಮಾರಸ್ವಾಮಿನವರು ನನ್ನಷ್ಟು ಚಿಂತೆ ಮಾಡ್ಯಾನೆಲ್ಲ ಗೊತ್ತಿಲ್ಲ. ಒಂದು ಮಗಳು ಹಡಿದು ಮಾಡಬಾರ್ದು ಚಿಂತೆ ಮಾಡಕತ್ತೇನೆ ರೀ. ಕುಂದ್ರಂಗಿಲ್ಲ, ನಿಲ್ಲಂಗಿಲ್ಲ, ದಗ್ಗ ಕುಣಿತೈತಿ. ವಾರದಾಗ 3 ಸಲ ತಲೆ ಮೇಲೆ ನೀರು ಹಾಕೋತಾಳೆ. ಬ್ಯಾಡುವ ಮಗಳ ಮೂಗು ಸೋರ್ತೈತೆ ಅಂದರೆ ನಂದು ಏನಾರ ಯಾಕೆ ಸೋರಲಕ್ಕ, ನಾ ಮದುವೆ ನೀರು ಹಾಕೋತೀನಿ ಅಂತ. ರಾಜು ತಾಳಿಕೋಟಿರೋ ಪಣ ತೊಟ್ಟ ಪತಿವ್ರತ ನಾಟಕ ಇನ್ನೇನು ಪ್ರದರ್ಶನ ಕಾಣೋದ್ರಲ್ಲಿದೆ. ಈ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಮಾತಾಡ್ಕೊಂಡು ಬಂದ್ವಿ. ಈಗ ಅವ್ರ ನಾಟಕ ತಂಡ ಸದಸ್ಯರೆಲ್ಲರೂ ಇದ್ದಾರೆ. ಕೆಲವು ನಿಮಿಷಗಳಲ್ಲಿ ನಾಟಕ ಕೂಡ ಶುರು ಆಗೋದ್ರಲ್ಲಿದೆ. ಸೊ ಈ ನಾಟಕದ ಬಗ್ಗೆ ಅವರೇ ನಮಗೆ ಈಗ ಪರಿಚಯ ಮಾಡಿಕೊಡ್ತಾರೆ. ಮೊದಲನೇದಾಗಿ ರಾಜು ಅವ್ರ ಜೊತೆಗೆ ಮಾತಾಡೋಣ. ಸೊ ರಾಜು ಅವರ, ನಿಮ್ಮ ಪಾತ್ರ ಏನಿದ್ರಲ್ಲಿ? ಈ ನಾಟಕದಲ್ಲಿ ನಂದು ಒಂದು ಹಾಸ್ಯ ಪಾತ್ರ, ಪ್ರಮುಖವಾದ ಪಾತ್ರ, ನಾಟಕಕ್ಕೆ ಜವಾಬ್ದಾರಿಯುತವಾದಂಥ ಪಾತ್ರ. ಜೊತೆಗೆ ಈ ನಾಟಕವನ್ನು ಮುನ್ನಡೆಸಿಕೊಂಡು ಎಲ್ಲ ಪಾತ್ರದ ಜೊತೆಗೆ ಒಂದು ಜೈಂಟ್ ಇರುವಂಥ ಕ್ಯಾರೆಕ್ಟರ್ ಇದು. ಹೆಸರೇನಿದ್ರದ್ದು? ಈ ಚರಗಿ ಚನ್ನಬಸಪ್ಪ ಅಂತ. ಈ ನಾಟಕ ನನಗೆ ನಿಜವಾಗಿಯೂ ತೃಪ್ತಿ ತಂದಿದೆ. ಈ ಪಣತೊಟ್ಟ ಪತಿವ್ರತೆ ನಾಟಕ ಕಡಪಟ್ಟಿ ಪ್ರಕಾಶ್ ಅವರು ಬರೆದದ್ದು. ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ನಾವೆಲ್ಲ ಒಳ್ಳೆ ಜೈಬೇರಿಯಿಂದ ಪ್ರದರ್ಶನಗಳನ್ನು ಮಾಡ್ತಾ ಇದ್ದೀವಿ. ಈ ನಾಟಕ ನಮಗೆ ತೃಪ್ತಿ ತಂದಿದೆ. ಇದರಲ್ಲಿ ನನಗೆ ಹೀರೋನ ಅಣ್ಣನ ಪಾತ್ರ ಇದೆ, ಆ ಪಾತ್ರ ಚೆನ್ನಾಗಿದೆ. ನಾಟಕ ತುಂಬ ಚೆನ್ನಾಗಿದೆ. ನನ್ನದ್ರಲ್ಲಿ ಹೀರೋಯಿನಿ ಪಾತ್ರ ನನಗೆ ತುಂಬ ಇಷ್ಟವಾದ ಪಾತ್ರ. ಈ ನಾಟಕದಲ್ಲಿ ನಂದು ಹಾಸ್ಯ ಪಾತ್ರ ಚಕ್ಕೋರಿ ಅಂತ ಕ್ಯಾರೆಕ್ಟರ್ ಹೆಸರು. ನಮ್ಮ ಕಾಕನ ಜೊತೆ ಮಗಳ ಕ್ಯಾರೆಕ್ಟರ್ ಇದೆ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಚೆನ್ನಾಗಿ ಮಾಡ್ತೀವಿ. ಚಲೋ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ಬರ ಮಧ್ಯೆ. ತುಂಬ ಚೆನ್ನಾಗಿ ಮಾಡ್ತೀವಿ. ಈ ಪಾರ್ಟ್ ಮಾಡಿದ್ದು ಎಲ್ಲ ನನ್ನ ಡೈರೆಕ್ಷನ್ ಅಂಕಲ್ ಕಾಕಾನೇ ಕೊಟ್ಟಿದ್ದು. ಹಾಗಾಗಿ ನಂಗೆ ತುಂಬ ಇಷ್ಟ ಈ ಕ್ಯಾರೆಕ್ಟರ್. ಇದರಲ್ಲಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟ್ರು ಸಾಕ್ಷಿ ಅಂತ ಪಾರ್ಟ್ ಮಾಡ್ತಾ ಇದ್ದೆ. ಈ ನಾಟಕದಲ್ಲಿ ನಂದು ಕಥಾನಾಯಕನ ಪಾತ್ರ, ಹೀರೋ ಪಾತ್ರ. ನಾನು ಎಲ್ಲ ನಾಟಕದಲ್ಲಿ ಹೀರೋ ಪಾತ್ರ ಮಾಡಿದ್ದೀನಿ. ಹೀಗಾಗಿ ನಮ್ಮ ತಂದೆಯವರು ಈ ನಾಟಕದಲ್ಲಿ ಕೂಡ ಹೀರೋಯಿನ್ ಪಾತ್ರ ಕೊಟ್ಟಿದ್ದಾರೆ. ಅದನ್ನು ನನ್ನ ಪ್ರಯತ್ನಕ್ಕೆ ಪಟ್ಟಾಗೆ ತಕ್ಕ ಮಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದರಂತೆ ಈ ಪಾತ್ರ ನನಗೆ ಖುಷಿ ಕೊಟ್ಟಿದೆ. ನಾನು ಕಲ್ತಿದ್ದು ಗವಾಯಿಗಳ ಮಠದಲ್ಲಿ. ಹೌದಾ? ರಾಜವ್ರ ಶಿಷ್ಯ. ಆಮೇಲೆ ಎಲ್ಲ ಕಂಪ್ನಿ ಸರ್ವಿಸ್ ಮುಗಿದಿದೆ ಸರ್. ಲಾಸ್ಟ್ ಇಲ್ಲೇ ನಮ್ಮ ಬೀಗರ್ ಕಂಪ್ನಿಯಲ್ಲೇ ಇಲ್ಲೇ ನಮ್ಮ ನೆಲೆಯಾಗಿ ಇಲ್ಲೇ ಊರ್ಬೇಕಂತೇಳಿ ಈ ಕಂಪ್ನಿ ಬಂದು ನಮ್ಮ ಅಪ್ಪಾಜಿಯವರೇ ನನಗೆಲ್ಲ ಹೇಳ್ಕೊಟ್ಟಿದ್ದು. ನಾನು ಈ ಕಂಪ್ನಿ ಬಂದಾಗಂತೂ ಏನು ಕೆಲಸ ಮಾಡ್ತಿರ್ಲಿಲ್ಲ. ಅಪ್ಪಾಜಿಯವ್ರು ಹೇಳ್ಕೊಟ್ಟು ಅವ್ರ ಆಶೀರ್ವಾದದಿಂದ ಒಂದು ಸ್ವಲ್ಪ ಈಗ ಬ್ಯಾಡ್ ಪ್ಲೇಯರ್ ಆಗಿದ್ದೀನಿ. ಇನ್ನು ಮುಂದಾದರೂ ಅಪ್ಪಾಜಿ ಆಶೀರ್ವಾದ ನಮ್ಮ ಮೇಲೆ ಅಂತ ನಾನು ಕೇಳ್ತೀನಿ. ಸುಮಾರು 19 ವರ್ಷದಿಂದ ಈ ಕಂಪ್ನಿ ರುದ್ರಂಗಭೂಮಿಯಲ್ಲಿ ಪಾತ್ರ ಮಾಡ್ತಾ ಬಂದಿದ್ದೀನಿ. ಮೊದಲೆಲ್ಲ ಕೆಲಸಗಾರನಾಗಿ
ಕೆಲಸ ಮಾಡ್ತಾ ಇದ್ದೆ. ಈಗ ಮಾವರ್ ಕಂಪ್ನಿಗೆ ಬಂದಿದ್ದೀನಿ. ಚೆನ್ನಾಗಿ ಈ ನಾಟಕದಲ್ಲಿ ನನಗೆ ಮ್ಯೂಸಿಕ್ ಡೈರೆಕ್ಟ್ ಅಂದರೆ ಸಂಗೀತ ಮಾಸ್ತರ ಪಾತ್ರ ಕೊಟ್ಟಿದ್ದಾರೆ. ಅವನ ಹೆಸರು ಮೌನೇಶ್ ಅಂತ ಹೇಳ್ಬಿಟ್ಟು. ಆ ಪಾತ್ರ ಚೆನ್ನಾಗಿದೆ. ನಮ್ಮ ಮಾವನೂರು ಡೈರೆಕ್ಷನ್ ಮೇಲೆ ನಾನು ಆ ಪಾತ್ರ ಮಾಡ್ತಾ ಇದ್ದೀನಿ. ನಾವು ರಾಜು ತಾಳಿಕೊಟ್ಟವರ ಸೋದರಳೆಯ. ಈ ನಾಟಕದಲ್ಲಿ ನಮ್ಮದು ಸುಧೀರ ಪಾತ್ರ, ಹೆಸರು ವಿಲನ್ ಕ್ಯಾರೆಕ್ಟ್ರು. ಈ ನಾಟಕ ನಾವು ತುಂಬ ಹೆಸರು ಕೊಟ್ಟಿದೆ, ಒಳ್ಳೆ ಕ್ಯಾರೆಕ್ಟರ್ ಇದೆ ಸರ್. ಈ ನಾಟಕದಲ್ಲಿ ನಾನು ಖಳನಾಯಕನ ಪಾತ್ರ. ನನಗೊಬ್ಬಳು ಮಗಳು ಇರ್ತಾರೆ, ಒಬ್ಬರು ಅಳಿಯ ಇರ್ತಾನೆ. ಆದರೆ ನನ್ನ ಮಗಳು ಅಳಿಯನ ಹೆಚ್ಚಿನ ದೊಡ್ಡವರಾಗಿ ಬೆಳಿಬೇಕು, ಇನ್ನಿತರ ಜನ ಬೆಳಿಬಾರ್ದು ಅಂತ ಒಬ್ಬ ಖಳನಾಯಕ. ನಮ್ಮ ಹೆಸರು ಕುಮಾರಸ್ವಾಮಿ ಅಂತ. ಈ ನಾಟಕದಲ್ಲಿ ಪಿಗ್ಮಿ ಏಜೆಂಟ್ ಪಾತ್ರ, ಅಂದರೆ ರಾಜು ತಾಳಿಕೊಟ್ಟವ್ರ ಜೊತೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಪಾತ್ರ. ನಮ್ಮ ಹೆಸರು ಕುಮಾರ್. ನಾವು ಇಲ್ಲಿ ಬಂದು ಅಲ್ಲೇ 5-6 ವರ್ಷ ಆಯಿತು. ನಿಮ್ಮೂರು? ನಮ್ಮೂರು ಬಳ್ಳಾರಿ ಸರ್. ಬಳ್ಳಾರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ಕೊನೆಯದಾಗಿ ರಾಜು ಅವ್ರ ಹತ್ರನೇ ಬರಬೇಕು. ಸೊ ರಾಜು ಅವರ, ಈ ಸಂಸಾರ ಮತ್ತು ಸ್ನೇಹಿತರು ಬಂಧುಗಳನ್ನೆಲ್ಲ ಕಟ್ಕೊಂಡು ತುಂಬ ವರ್ಷಗಳಿಂದಲೇ ನೀವು ಇದನ್ನು ಕಾಯಕ ಮುಂದುವರ್ಸ್ಕೊಂಡು ಹೋಗಿದ್ರಿ. ಈ ಮಧ್ಯೆ ಸಿನಿಮಾ ರಂಗದಲ್ಲೂ ಕೂಡ ಸಕ್ರಿಯರಾಗಿದ್ದೀರಿ. ನೀವೇ ಹೇಳಿದ್ರಿ ತುಂಬ ಒಳ್ಳೆಯ ಪಾತ್ರಗಳು ಇತ್ತೀಚೆಗೆ ಸಿಗ್ತಾ ಇದೆ, ನಮಗೆ ಪಾತ್ರಗಳು ಸಿಗ್ತಾ ಇರಲಿ. ಕೊನೆಯದಾಗಿ ಏನಾದರೂ ಹೇಳಲು ಬಯಸಿದ್ರೆ ನೀವು ಹೇಳ್ಬೋದು. ಗೌರಿ ಶೆಟ್ಟಿಯವರೇ, ಎಲ್ಲರನ್ನ ನಿಮ್ಮ ಈ ಸುವರ್ಣ ಚಾನಲ್ ಮೂಲಕ ಪರಿಚಯಿಸಿದ್ರಿ. ಸಂಘ ಸಂಸ್ಥೆಗಳ ಕಷ್ಟ ನಷ್ಟಗಳನ್ನು ಮತ್ತು ನೋವು ನಲಿಗಳನ್ನು ಸಂತೋಷವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ವಿ. ಜೊತೆಗೆ ಗೌರಿ ಶೆಟ್ಟಿಯವರೇ, ಬರೀ ನಮ್ಮ ಈ ಸಂದರ್ಶನ ಮಾಡಿದರೆ ಸಾಲದು, ನೀವು ನಮ್ಮ ಜೊತೆ ಕೂತ್ಕೊಂಡು ನಾಟಕ ನೋಡಿದರೆ ಭಾಳ ಚೆನ್ನಾಗಿರುತ್ತೆ ಅಂತ ಬಯಸ್ತಾ ಇದ್ದೀನಿ. ದಯವಿಟ್ಟು ನೀವು ಮುಂದ್ಗಡೆ ಕೂತ್ಕೊಂಡು ನಾಟಕ ನೋಡಿ, ನಾವು 2ನೇ ನಾಟಕ ಪ್ರಾರಂಭ ಮಾಡಿ. ಮಾಡಬಾರ್ದು ಚಿಂತೆ ಮಾಡಕತ್ತೇನೆ ರೀ. ಟಿ ವಿಯಾಗಿ ಏನು ಬರ್ತೈತಿ ಅದನ್ನು ನೋಡಿದ್ಲಲ್ಲ ಮಾಡಕ್ಕೆ ಸುರುನ ಮನ್ಯಾಗ. ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ, ಸುರುನವನವನ. ಕುಂತಲ್ಲೇ ಕುಂದ್ರಂಗಿಲ್ಲ, ನಿಂತಲ್ಲೇ ನಿಂದ್ರಂಗಿಲ್ಲ, ಕುಂತಲ್ಲೇ ಕುಂದ್ರಂಗಿಲ್ಲ, ನಿಂತಲ್ಲೇ ನಿಂದ್ರಂಗಿಲ್ಲ. ಜುಮ್ ಜುಮ್ ಮಾಯಾ, ಜುಮ್ ಜುಮ್ ಮಾಯಾ, ಆಯ ಬಂದ್ರೆ ಎಲ್ಲ ಮಾಯ. ಎಲ್ಲಿಕ್ಕಿ ಕಡ್ತಕ್ಕೆ ನಾನಾ ಮಾಯಾಕಿನ ಏನಂತೀನಿ ನಾನು. ನೋಡ್ಬೇಕ್ರಿ, ದಗ 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 ಕುಣಿತಾಳ. ಬ್ಯಾಡವಾ ಮಗಳ, ಬ್ಯಾಡ ಅಂದ್ರೆ ವಾರದಾಗ 3 ಸಲ ತಲೆ ಮೇಲೆ ನೀರು ಹಾಕೋತಾಳ. ಬ್ಯಾಡ ಮಗಳ, ಮೂಗು ಸೋರ್ತೈತೆ ಅಂದ್ರೆ ನಂದು ಏನರ ಯಾಕೆ ಸೋರ್ಲಕ್ಕ ನಾ ತಲೆ ಮೇಲೆ ನೀರು ಹಾಕೊಳಕ್ಕೆ ಅಂತಾಳ. ಇಂಥ ಮಗಳನ್ನ ಹಡ್ದು ಮನ್ಯಾಗ ಕುಂತ್ರ ಮರ್ಯಾದಿನ ಹೋಗತ್ರಿ. ದೌಡ ಆದಷ್ಟು ಬೇಗ ಹೊರನ ಹುಡುಕ್ಯಾಡಿ ಮಗಳನ್ನ ಮದುವೆ ಮಾಡಿದ್ನಿ. ಐ ಆಮ್ ಕೂಲ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೋಕರಿ, ನೀನು ಕಮಲ ಹಾಸನ್ನು ಸಿಗಲಿಲ್ಲ ಯಾಕರಿ. ಈ ಪೋಲಿ ರಾಣಿ ಜೀನನ್ನು ನೋಡಿ ನೀವು ನಾಚರಿ, ದೇವ್ರು ಕೊಟ್ಟ ಕಣ್ಣನ್ನು ಮುಚ್ಚೋದಿಲ್ಲ ಕಣ್ರಿ. ಬೆಚ್ಚರು ಮುಗಿದ ಮೇಲೆ ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಕೆನ್ನಿ ಮುದ್ದಾಡಿ ಹೋಗುವೆನು. ಐ ಆಮ್ ಸಾರಿ. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವು ನಿಮ್ಮವರೆಲ್ಲ ಪಂಕಜ. ಅರೆ ಡಿಪ್ಪರೆ ಡಿಪ್ಪಂಗ ಡಿಪ್ಪರೆ ಡಿಪ್ಪಂಗ ಡಿಪ್ಪರೆ ಡಿಪ್ಪಂಗ ಪಂಗ 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 ಡಿಪ್ಪರೆ ಡಿಪ್ಪಂಗ ಡಿಪ್ಪರೆ ಡಿಪ್ಪಂಗ ಪಂಗ 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 ಪಂಗ. ನಿನ್ನವನು ನಿನ್ನ ಹೊಡಿತೀನಿ ನೋಡ. ನುಲಿಬ್ಯಾಡ ಮಗಳ, ನುಲಿಬ್ಯಾಡ. ಈ ನಮೂನಿ ನುಲಿಯಾಕತ್ತಿ ನರ ಎಲ್ಲರ ಅಟಗಾಸ್ಗೋತು. ಬಿಡಿಸಾಕ ಥಂಡ್ಯಾಗ ಯಾರು ಎತ್ತು ಬರಂಗಿಲ್ಲ. ಜಾತ್ರೆಗೆ ಹತ್ತದಾಗ ಬಿದ್ದಾರೆ ಎಲ್ಲರ. ಏನ್ ಚಂದ ಮಾಡಿದ್ನೋ ಯಪ್ಪ ಮಾದ್ಯಾ. ಮಾದ್ಯ ಮಾಡೇ ಬಿಟ್ನ ನನಗಲ್ಲೇಪ. ಆ ಗದ್ದಿನ ಕೆರೆ ಗಂಗೋಗ್ ಮಾಡ್ದ. ಏನು ಮಾಡ್ದ? ಆಕಿ ನಾ ತೋಟದ ಮನೆಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಕರ್ಕೊಂಡೋಗಿ ಏನು ಮಾಡಕತ್ತಿದ್ದ? ಮಾಡ್ತಾರ. ನಿಮ್ಮ ಅವನು ಅವರಿಬ್ರು ಲವ್ ಮಾಡ್ಬೇಕಾರೆ ನೀ ಯಾಕೆ ಹೋಗಿದ್ದೆ? ಆಕಿನ ಕರಲ್ಲ ಚಕೋರಿ, ನಂಗೆ ಏನು ತಿಳಿಯಂಗಿಲ್ಲ ಬಾ ಅಂದ್ಲು ಹೋಗಿದ್ನಿ. ಅವನವ ನೀ ಲವ್ ಟೀಚಿಂಗ್ ಮಾಡಕ್ಕೆ ನೋಡು. ಮತ್ತೆ 3 ಹಡ್ದು 6 ತೂಗಾಕತ್ತಿದೆ. ದೊಡ್ಡ ಅನುಭವಸ್ಥಳು. ಹಿಂಗೆ ಓಡಿ ಹೋಗ್ಬೇಕು, ಹಿಂಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಎಲ್ಲ ಟೀಚಿಂಗ್ ಮಾಡ್ಬೇಕು. ನಿನ್ನವನ ಅವ್ರ ಮುಂದೆ ಮದುವೆ ಮಾಡ್ಕೊಳ್ಳೋದಾರ. ಆಕಿ ಹುಡುಗಿನ ಅವಂಗ ಗಟ್ಟಿ ಮಾಡ್ಯಾರ. ಏನರ ಕಚ್ಚು ಕುಚ್ಚು ಮಾತಾಡ್ತಿರ್ತಾರ. ನೀ ಯಾಕೆ ನಡ್ಬಾರ್ದು ಹೋಗಿದ್ದಲ್ಲಿ? ಆಕಿನ ಕರಲ್ಲ ಅಂತ ಹೋಗಿನ್ ಬಿಡು ಯಪ್ಪ. ಆ ಮಾದೆ ಅದನ್ನಲ್ಲ ಗಂಗಿನ ಕರ್ಕೊಂಡು ಬಾಳ ಒಳಗೆ ದಡು ಮಂಜುಗತ್ತಪ್ಪ ಮ್ಯೂಸಿಕ್ ಸಮೇತ. ಆಕಿ ನೀರಾಗ ಚಳಗ್ ಮುಳುಗಿ ಗದ ಗದ ನಡಗಾಕತ್ಲ. ಆಕಿನ ಗಟ್ಟಿಗೆ ಇಟ್ಕೊಂಡು ನೀರಾಗ ಮುಳುಗುದು ಎಳುದು ಮುಳುಗುದು ಮಾಡಕತ್ತಿದ್ಲು. ಯಪ್ಪ, ಅವ ಮುಳುಗುದು ಹೇಳುದು ಮಾಡುವತ್ತ ನೀ ಏನು ಮಾಡಕತ್ತಿದ್ದೀವ? ಸುಮ್ಮನೆ ನಿಂದ್ರಕ್ ಹೋಗ್ಲಿ. ಬಾವಿ ದಂಡಿ ಮೇಲೆ ಮಾವಿನಕಾಯಿ ಗಿಡ ಇರ್ತಾರ, ಅದನ್ನ ತೆಕ್ಕಿ ಬಿಡೋದು, ಅಲ್ಲಿ ತಿಕ್ಕುದು ಮಾಡಕತ್ತಿದ್ದೆ. ಅದನ್ನ ನೋಡಿದ್ ಮಾದ್ಯ ಚಕೋರ್ ನೀನು ಬರಂಗಾದ್ರ ಬಾ ಅಂದ. ಅದಕ್ಕೆ ಆಗಂಗಿ ಕೆಟ್ಟ ಕಡೆಯಿಂದ ನೋಡ್ಬೇಕಾ? ಲೇ ಬೋಳೆ ಅವನ ಕರ್ತಾನೆ, ನಾನಾ ಬರ್ತೀನಂತ ಲಂಗ ಜಪ್ಪರ್ ಕಳೋದು. ನಾನು ದಡು ಮಂಚಿಗಿದೆ. ಅವ ಈಸ್ಕೊಂತ ಮುಂದೊಡ್ನ, ನಾನು ಈಜಿಗಟ್ಟೆ ಕಾಲಿಡ್ದು ಬಿಟ್ಟೆ. ಚೂರ ಕತ್ಬಿಟ್ಟಪ್ಪ. ಯಾಕೋ ಚಕೋರಿ ನೀ ಹಿಡ್ದಿದ್ದು ಕಾಲಲ್ಲಿ ಬಿಡೆ ಅಂದ. ಮತ್ತೆ ನೀ ಏನಾರ ಹಿಡ್ದಿದ್ದು ನಿನ್ನ ಅವನ? ನೀರಾಗ ಮುಳುಗಿದ್ನಪ್ಪ, ಕಣ್ಣು ಮುಚ್ಚಿದ್ನೆ. ಒಂದು ಏನು ಹಿಡ್ದಿದ್ನು ಏನು ಬಿಟ್ಟಿದ್ನು.
ಅವ ಹೆದರ್ಕೊಂಡು ಮನೆಗೆ ಹೋದ, ನಾನು ಲಂಗ ಜಂಪರ್ ಹಾಕೊಂಡು ನಾಚಿಗರ ಬರ್ತೈತೆ ನಿನ್ನ ಜನ್ಮಕ್ಕೆ ಒಂದು ತಟಗರ. ಅಲ್ಲ ಮತ್ತೊಬ್ಬರ ಗಂಡನ ಮುಟ್ಟಬೇಕು ಮಾತಾಡಿಸ್ಬಾರ್ದು ಅನ್ನೋ ಗೊತ್ತಾಗೋದಿಲ್ಲ ನಿನಗೆ. ನನ್ನ ಗಂಡನ ಮುಟ್ಟಿದ್ರೆ ಹಿಂಗ ಅಂತೀನಿ ನಾನು. ಯವ್ವ ಬುಳ್ಳವ್ವ ಮಾಡ್ಕೊಂಡು ಗಂಡನ ಮಾತಾಡೋದಲ್ಲ, ಮುಟ್ಟಿದ್ರೆ ಬಿಡ್ತೀಯ ನೀನು. ಬೈಕೊಂಡು ಊರು ಬಗಸಿ ಬಾಗಲನ್ನ ಒಂದು ಮಾಡಿಬಿಡ್ತೀಯ. ಸೋಮ್ಯರ ಅವ್ರೇನು ಸುದ್ದಿದ್ದ ನಮ್ಮ ಕೈ ಹಿಡಿದಿರ್ತಾರ. ನಮ್ಮ ಮದುವೆ ಆಗೋಕ್ಕಿಂತ ಮುಂಚೆ 4-5 ಹುಡುಗಿಯರು ಬೆನ್ನ ಹತ್ತಿ ಬಿತ್ತಿ 90% ಪವರ್ ಕಳ್ಕೊಂಡು ನಮ್ಮ ಕೈ ಹಿಡಿದಿರ್ತಾವ. ಎಲ್ಲಿ ನನ್ನ ಕಟ್ಕೋ. ಮೊನ್ನೆ ವಿಜಯ ಮಲ್ಯ ಕೈಗಡೆ ಕೇಳಿದ್ನವ ಕೊಟ್ಟು ಕಳ್ಸೀನಿ. ಕಂಡ್ಯಾಗ ಮುದ್ದೆ ಆಗಿರ್ಬೇಕು ಅದು. ಮುಂದಿನ ಮೈಲಾರ ಜಾತ್ರೆಗೆ ಬೇಕು, ಮತ್ತೆ ಸುಮ್ಮನೆ ಕಳ್ಸಕ್ಕೆ ಹೋಗ್ಬೇಡ. ಆಯ್ತು ಆಯ್ತು ನಡಿವ, ನಿಮ್ಮ ಮನೆಗೆ ಹೋಗಿ ರೊಟ್ಟಿಗೆ ಹಂಚಿಟ್ಟು ಚಟ್ನಿ ಕುಟ್ಟಿದ್ರಾಗ ನಮ್ಮ ಮನೆಗೆ ಪಾಟಿ ಚೀಲ ಬಾವ್ಯಾಗ ಹೋಗೋದು ಮನೆಗೆ ಬರ್ತಿದ್ದಿ. ಈಗ ಶಾಲಿ ಕಲಿಯಾಕ ಸಂಗೀತ ಕಲಿಯಾಕ ಅವನಂತೆ ಹೋಗಿ ಸಾಲಿ ಕಳ್ಸ ಮಾಸ್ತರ ಮುಖ ಚಲೋ ಇದ್ರೆ ಕಲ್ತವ. ಮಾರೇನಂದೀವಿ ನೋಡ್ ಕೊಳತ್ ಬದ್ನಿಕಾಯಿ ಇರ್ತದೆ ಅಲ್ಲೇನು ಕೊಳ್ತಾವ ಮೂವಣ್ಣ ಮಾರಿ ತಗೊಂಡು ಏನು ಚರ ನೆಕ್ಕಿದೀವಿ ಅವನು ಉಪ್ಪು ಯಪ್ಪ. ಈಗೇನಿದ್ರು ಫಿಗರ್ನಾಗ ಇರೋದು. ಫಿಗರ್ ಚಲೋ ಇತ್ತು, ಬ್ಯಾನರಿಗೆ ಫೋಟೋ ಬೀಳ್ತಾವ, ಇಲ್ಕೊಂಡು ಟಾಪ್ ಬೀಳ್ತಾವ. ಹೌದು ಫಿಗರ್ ಬೇಕು. ನಡಿ ಮನೆಗೆ ಹೋಗಿ ರೊಟ್ಟಿಗೆ ಹಂಚಿಟ್ಟು ಚಟ್ನಿ ಕುಟ್ಟಿದ್ರಾಗ ಮನೆಗೆ ಬರ್ತೀನಿ. ನನಗೆ ಬೇಡುತ್ತೇನೆ ದಿಲ್ ಧಡಕ್ ಧಡಕ್ ದಿಲ್ ದಿಲ್ ಧಡಕ್ ಧಡಕ್ ದಿಲ್ ಧಡಕ್ 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 ಧಡಕ್. ಹೊಡಕ್ ನನ್ನ ಮಗನೇ, ಹೆಣ್ಮಕ್ಳು ಕಾಣಲ್ಲ ಯಾವ ನಮ್ಮನೆ ಐತೆ ಹೆಂಗಸರಿಗೆ. ಏನೋ ನೋಡ್ಲಾರ್ದ ಹಾದಿನಿ ಹೊಟ್ಟೆಗೆ ಹಾಕೋರಿ. ಹೊಟ್ಟೆಗೆ ಹಾಕೊಳ್ಳೋಕೆ ಕೂತೈತೆ, ಹೊಟ್ಟೆಗೆ ಹಾಕೋಬೇಕು. ಏನೋ ಸಣ್ಣವ ಹಾದಿನಪ್ಪ. ಮದುವೆ ಮಾಡಿದ್ರೆ 10 ಮಕ್ಕಳು ತಂದು ಹಾಕಿದ್ದೆಲ್ಲ. ನೀವು ಹೆಲ್ಪ್ ಮಾಡಿದ್ರೆ ಆಗ್ಬೋದು. ಇಲ್ರಿ ಮುಂದಾಗ್ಬೋದು. ಮುಂದೆ ನಾವೆಲ್ಲ ಹೆಲ್ಪ್ ಮಾಡ್ಬೇಕಂತೀವಿ. ನಮ್ಗೆ ಶೆಲ್ ಬಡಿಯೋರು ಭಾಳ ಮಂದಿ ಅದಾರ. ದಿಲ್ ಧಡಕ್ ಧಡಕ್ ದಿಲ್ ಧಡಕ್ ಧಡಕ್ ಅಂತ